ನಿಮಗೆ ಸುಸ್ವಾಗತ. ನವರಾತ್ರಿಯ ಮಹೋತ್ಸವದಲ್ಲಿ ನಾವು ಇಂದು 2ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ನವರಾತ್ರಿಯ ಪ್ರತಿದಿನವೂ ಕೂಡ ಒಂದೊಂದು ರೂಪದ ದೇವಿಗೆ ಸಮರ್ಪಿತವಾಗಿದೆ. ಇಂದಿನ ದಿನ ಏನು ಮಾಡ್ತೀವಿ ಅಂದರೆ ನಾವು ನವರಾತ್ರಿ 2ನೇ ದಿನವಾದ ಬ್ರಹ್ಮಚಾರಿಣಿಯ ಬಗ್ಗೆ ಮತ್ತು ನವರಾತ್ರಿಯ 2ನೇ ದಿನ ನಾವು ತಪಸ್ಸು, ತ್ಯಾಗ ಮತ್ತು ಸನ್ಯಾಸದ ಸಂಕೇತವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತೇವೆ. ಬ್ರಹ್ಮಚಾರಿಣಿ ಎಂದರೆ ತಪಸ್ಸನ್ನು ಆಚರಿಸುವವಳು ಎಂದರ್ಥ. ಬ್ರಹ್ಮಚಾರಿಣಿ ದೇವಿಯ ಕಥೆ ಏನಪ್ಪ ಅಂತಂದರೆ, ಪುರಾಣಗಳ ಪ್ರಕಾರ ಈಕೆ ಹಿಂದಿನ ಜನ್ಮದಲ್ಲಿ ಸತಿದೇವಿಯಾಗಿದ್ದು ಶಿವನಿಗೆ ಅಪಮಾನವಾದಾಗ ಯಜ್ಞಕುಂಡಕ್ಕೆ ಹಾರಿ ದೇಹತ್ಯಾಗ ಮಾಡಿದ್ದಳು. ನಂತರ ಹಿಮಾಲಯ ರಾಜನ ಮಗಳಾಗಿ ಪುನರ್ಜನ್ಮ ತಾಳಿ ಪಾರ್ವತಿ ಎಂದು ಹೆಸರಾದಳು. ಪಾರ್ವತಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ತೀವ್ರ ತಪಸ್ಸನ್ನು ಆಚರಿಸುತ್ತಾಳೆ. ಹಲವು ಸಾವಿರ ವರ್ಷಗಳ ಕಾಲ ಹೂವು ಹಣ್ಣುಗಳನ್ನು ಮಾತ್ರ ಸೇವಿಸಿ, ನಂತರ ಕೇವಲ ಎಲೆಗಳನ್ನು ಮಾತ್ರ ಸೇವಿಸಿ, ಅಂತಿಮವಾಗಿ ನೀರು ಆಹಾರವನ್ನು ತ್ಯಜಿಸಿ ತಪಸ್ಸು ಮಾಡುತ್ತಾಳೆ. ಅವಳ ಈ ಕಠಿಣ ತಪಸ್ಸಿನಿಂದಾಗಿ ಅವಳನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ. ಆಕೆಯ ಈ ಆದಮ್ಯ ತ್ಯಾಗ ಮತ್ತು ತಪಸ್ಸಿಗೆ ಮೆಚ್ಚಿ ಶಿವನು ಆಕೆಯನ್ನು ವಿವಾಹವಾಗುತ್ತಾನೆ. ಬ್ರಹ್ಮಚಾರಿಣಿ ದೇವಿಯು ಬರಿಗಾಲಿನಲ್ಲಿ ನಡೆಯುವ ಸರಳವಾದ ಬಿಳಿ ವಸ್ತ್ರವನ್ನು ಧರಿಸಿದ, ಒಂದು ಕೈಯಲ್ಲಿ ಜಪಮಾಲೆ ಅಂದರೆ ರುದ್ರಾಕ್ಷಿ ಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ನೀರಿನ ಪಾತ್ರೆ ಹಿಡಿದು ರೂಪದಲ್ಲಿರುತ್ತಾಳೆ. ಆಕೆಯ ಈ ರೂಪವು ಜ್ಞಾನ, ವಿವೇಕ, ಶಾಂತಿ ಮತ್ತು ನಿರ್ಮಲ ಭಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ದಿನದ ಪೂಜೆಗೆ ಕೆಂಪು ಅಥವಾ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭ ಎಂದು ನಂಬಲಾಗಿದೆ. ಮೊದಲನೇ ದಿನ ಅಂದರೆ ಶೈಲಪುತ್ರಿಯನ್ನು ಪೂಜಿಸುವಾಗ ಇಟ್ಟ ಕಲಶವನ್ನು 2ನೇ ದಿನವೂ ಕೂಡ ಪೂಜಿಸಬೇಕು. ನಿಮ್ಮ ಪೂಜಾ ಮಂದಿರದಲ್ಲಿ ಕಲಶದ ಮುಂದೆ ಕುಳಿತು ದೇವಿಯನ್ನು ಸ್ಮರಿಸಿ ದೀಪ ಪ್ರಜ್ವಲನೆ ಮಾಡಿ. ಅಖಂಡ ಜ್ಯೋತಿಯು ಉರಿಯುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹೊಸ ದೀಪ ಹಚ್ಚಿ ಸಂಕಲ್ಪ, ಕೈಯಲ್ಲಿ ಸ್ವಲ್ಪ ಅಕ್ಕಿ, ಹೂವು ಮತ್ತು ನೀರು ತೆಗೆದುಕೊಂಡು, ಇಂದು ನವರಾತ್ರಿಯ 2ನೇ ದಿನ ನಾನು ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡುತ್ತಿದ್ದೇನೆ. ಈ ಪೂಜೆ ನನ್ನ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸಲಿ ಎಂದು ಮನಸ್ಸಿನಲ್ಲಿ ನಿಮ್ಮ ಹೆಸರು, ಗೋತ್ರ ಮತ್ತು ಸ್ಥಳವನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಕಲಶಕ್ಕೆ ಕುಂಕುಮ, ಅರಿಶಿಣ ಹಚ್ಚಿ ಅಕ್ಷತೆ ಹಾಕಿ ಹೂಗಳಿಂದ ಅಲಂಕರಿಸಿ. ಇದು ಕಲಶದ ಪೂಜೆಯಾಗಿರುತ್ತದೆ. ನಂತರ ಬ್ರಹ್ಮಚಾರಿಣಿ ದೇವಿಯ ಪೂಜಾ ವಿಧಿವಿಧಾನಗಳನ್ನು ತಿಳಿಸಿಕೊಡುತ್ತೇನೆ. ದೇವಿಯ ಆವಾಹನೆ ಮತ್ತು ಅಲಂಕಾರ. ಬ್ರಹ್ಮಚಾರಿಣಿ ದೇವಿಯ ವಿಗ್ರಹ ಅಥವಾ ಚಿತ್ರಕ್ಕೆ ಕೆಂಪು ಅಥವಾ ಬಿಳಿ ಬಣ್ಣದ ವಸ್ತ್ರ, ಹೂವಿನ ಹಾರ ಹಾಕಿ ಅಲಂಕರಿಸಿ. ದೇವಿಗೆ ಪ್ರಿಯವಾದ ಮಲ್ಲಿಗೆ ಅಥವಾ ಬಿಳಿ ಕಮಲದ ಹೂಗಳನ್ನು ಅರ್ಪಿಸಿ. ಅರ್ಚನೆ, ಕುಂಕುಮ, ಅರಿಶಿಣ, ಗಂಧ, ಅಕ್ಷತೆಯನ್ನು ಅರ್ಪಿಸಿ. ಮತ್ತೆ ಸುಗಂಧಭರಿತ ಅಗರಬತ್ತಿ ಹಚ್ಚಿ ಧೂಪ ತೋರಿಸಿ ಶುದ್ಧವಾದ ತುಪ್ಪದ ದೀಪದಿಂದ ಆರತಿ ಮಾಡಿ ದೇವಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ. ಬ್ರಹ್ಮಚಾರಿಣಿ ದೇವಿಗೆ ಪಿಸ್ತ ಆಧಾರಿತ ಸಿಹಿ ತಿಂಡಿ, ಸಕ್ಕರೆ ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ. ಈ ಕೆಳಗಿನ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ. ದದಾನ ಕರ್ಪದ್ಮಾಭ್ಯಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯ ಉತ್ತಮ. ಪೂಜೆಯ ಕೊನೆಯಲ್ಲಿ ಕರ್ಪೂರದಿಂದ ಮಂಗಳಾರತಿ ಮಾಡಿ ಆರತಿ ಮಾಡುವಾಗ ಘಂಟನಾದ ಮಾಡುವುದು ಉತ್ತಮ. ಈ ಬ್ರಹ್ಮಚಾರಿಣಿ ಪೂಜೆಯ ಫಲ ಮತ್ತು ಪ್ರಯೋಜನಗಳೇನಪ್ಪ ಅಂತಂದರೆ, ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮವಿಶ್ವಾಸ ಮತ್ತು ಧೈರ್ಯ, ಮಾನಸಿಕ ಶಾಂತಿ, ತಪಸ್ಸಿನ ಶಕ್ತಿ, ಜ್ಞಾನ ಮತ್ತು ವಿವೇಕ, ಮಂಗಳ ದೋಷ ನಿವಾರಣೆ ಇವೆಲ್ಲವೂ ಕೂಡ ಈ ಪೂಜೆ ಮಾಡುವುದರಿಂದ ನಮಗೆ ಒಲಿಯುತ್ತದೆ. ನವರಾತ್ರಿ 2ನೇ ದಿನದ ಈ ಪೂಜೆಯ ಜೊತೆಗೆ ಈ ಕೆಳಗಿನ ಸಂಗತಿಗಳನ್ನು ನೀವು ಮಾಡಲೇಬೇಕಾಗುತ್ತೆ. 1. ಉಪವಾಸ, ಸಾತ್ವಿಕ ಆಹಾರ, ಸಕಾರಾತ್ಮಕ ಚಿಂತನೆ ಮತ್ತು ಬಣ್ಣ. ಉಪವಾಸ. ಅನೇಕ ಭಕ್ತರು ಈ ದಿನವೂ ಉಪವಾಸ ವ್ರತಗಳನ್ನು ಕೈಗೊಳ್ಳುತ್ತಾರೆ. ಸಕ್ಕರೆ ಮತ್ತು ಹಣ್ಣುಗಳನ್ನು ಸೇವಿಸಬಹುದು. ಸಾತ್ವಿಕ ಆಹಾರ ಅಂತ ನವರಾತ್ರಿ ಎಲ್ಲ ದಿನಗಳಲ್ಲಿಯೂ ಸಾತ್ವಿಕ ಆಹಾರ ಸೇವಿಸಿ. ಸಕಾರಾತ್ಮಕ ಚಿಂತನೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಭಾವನೆಗಳು ಆಸ್ಪದ ನೀಡಬೇಡಿ. ಸದಾ ಸಕಾರಾತ್ಮಕವಾಗಿ ಯೋಚಿಸಿ. ಬಣ್ಣ. ಈ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಶುಭ ಎಂದು ಕೆಲವರು ನಂಬುತ್ತಾರೆ, ಆದರೆ ಬಿಳಿ ಬಣ್ಣವೂ ಕೂಡ ದೇವಿಗೆ ಪ್ರಿಯವಾಗಿರುತ್ತದೆ. 2ನೇ ದಿನ ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.